ನಮಸ್ಕಾರ. ಫಾರ್ ದ ವೆರಿ ಫಸ್ಟ್ ಟೈಮ್ ಯಾರೆಲ್ಲ ನಮ್ಮ ವಾಹಿನಿಯನ್ನ ವಾಚ್ ಮಾಡ್ತಾ ಇದ್ರು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಹಾಗೇನೆ ನಿಮ್ಮೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ. ನೋಡಿ, ಇದೊಂದು ಅಪ್ಡೇಟ್ ಏನಿದೆ ಇದನ್ನ ಈ ರೀತಿ ಅಪ್ಡೇಟ್ಸ್ ಅನ್ನ ನಾವು ಓದ್ಕೊಂಡು ನಿಮ್ಗೆ ಹೇಳ್ಬೇಕಾದಾಗ್ಲೂ ನಮ್ಗೆ ಸಾಕಷ್ಟು ಹರ್ಟ್ ಆಗ್ಬಿಡ್ತೀವಿ ಎಲ್ಲವನ್ನ. ಯಾಕೆ ಹಿಂಗೆಲ್ಲ ಈ ರೀತಿಯಾಗಿ ಸರ್ಕಾರಗಳು ಅಭ್ಯರ್ಥಿಗಳಿಗೆ ಹಿಂಸೆ ಕೊಡುತ್ತೆ ಅಂತ. ನೋಡಿ, ಇಲ್ಲಿ ನೋಟಿಫಿಕೇಶನ್ ಆಗಿ 5 ವರ್ಷ ಆದ್ರೂ ಕೂಡ 5 ಇಯರ್ಸ್ ಕಂಪ್ಲೀಟ್ ಆಗ್ಬಿಟ್ಟಿದೆ ಈಗ ಆಲ್ರೆಡಿ. ಈಗ ಇನ್ನೂ ಕೂಡ ಯಾವುದೇ ರೀತಿಯ ನೇಮಕಾತಿ ಆದೇಶದ ಪ್ರತಿ ಅಭ್ಯರ್ಥಿಗಳ ಕೈಗೆ ತಲುಪೇ ಇಲ್ಲ. ಸೊ 5 ವರ್ಷ ಆದ್ರೂ ಕೂಡ ತಲುಪಿಲ್ಲ ಅಂತಂದಾಗ ಅವರ ಒಂದು ಸಮಸ್ಯೆಗಳಾಗ್ಲಿ, ಅವ್ರು ಅನ್ಕೊಂಡಿದ್ದಾಗ್ಲಿ, ಅವರ ಡ್ರೀಮ್ಸ್ ಆಗ್ಲಿ, ಹೇಗೆ ಇವೆಲ್ಲವೂ ಕೂಡ ಫುಲ್ಫಿಲ್ ಆಗ್ಲಿಕ್ಕೆ ಸಾಧ್ಯ ಆಗುತ್ತೆ. ಸೊ ಪ್ರಿಪ್ರೇಷನ್ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ತುಂಬಾ ದೂರದಿಂದ ಬಂದು ಎಲ್ಲೆಲ್ಲೋ ಉಳ್ಕೊಂಡು ಊಟ ತಿಂಡಿ ಇಲ್ಲದೆ ಅವರ ಡೆಡಿಕೇಶನ್, ಅವರ ಎಫರ್ಟು ಇವೆಲ್ಲ ಆದ ನಂತರದಲ್ಲಿ ಒಂದು ಒಳ್ಳೆ ರೀತಿ ಸಿದ್ಧತೆಯನ್ನ ಮಾಡಿ ಎಕ್ಸಾಮ್ನ ಫೇಸ್ ಮಾಡಿ ರಿಸಲ್ಟ್ ಬಂದಾದ ನಂತರದಲ್ಲಿ ಅವೆಲ್ಲವೂ ಆಗಿ ಆಯ್ಕೆ ಆದ್ಮೇಲೆ ಕೂಡ ತುಂಬಾ ದೀರ್ಘಾವಧಿಯವರೆಗೆ ಅವರನ್ನ ಕಾಯಿಸಿ ನೇಮಕಾತಿ ಪತ್ರವನ್ನ ಕೊಡದೇ ಇದ್ದಾಗ ಅವರ ಮನಸ್ಥಿತಿ ಯಾವ ಲೆವೆಲ್ಗೆ ಹೋಗುತ್ತೆ ಅನ್ಲಿಕ್ಕೆ ಇವೆಲ್ಲವನ್ನ ಓದ್ಬಿಟ್ರೆ ಅದು ನಿಮ್ಗೆ ಹೇಳ್ಬೇಕಾದ್ರೂ ಹರ್ಟ್ ಆಗ್ಬಿಡುತ್ತೆ ನಿಮ್ಗೆ. ಸೊ ಜಾಸ್ತಿ ಎಲಾಬ್ರೇಟ್ ಮಾಡ್ಲಿಕ್ಕೆ ಹೋಗಲ್ಲ. ಸೊ ಯಾವ್ದಕ್ಕೆ ಸಂಬಂಧಪಟ್ಟಿದ್ದು ಹೇಳ್ತೀನಿ ನಾನು. ನೋಡಿ, PSI ಅಭ್ಯರ್ಥಿಗಳು ಪಡ್ತಾ ಇರ್ತಕ್ಕಂಥ ಒಂದು ಕಷ್ಟ ಇದು. 5 ವರ್ಷ ಆಗ್ಬಿಡಿದೆ. ಈಗ 5 ವರ್ಷವಾದ್ರೂ ದೊರೆಯದ ನೇಮಕಾತಿ ಪತ್ರ ನನ್ಸಾಗತಕ್ಕಂಥ ಕನಸು ಅಂತ. ಸೊ ಹೇಗೆ ಡ್ರೀಮ್ಸ್ ಫುಲ್ಫಿಲ್ ಆಗುತ್ತೆ ಹಿಂಗೆಲ್ಲ ಆದ್ರೆ ಅಂತ. ನೋಡಿ, ಇಲ್ಲಿ ಸುಮಾರು 402 PSI ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಶನ್ ಆಗಿ 5 ವರ್ಷಗಳಾಗ್ಬಿಟ್ಟಿದೆ. ಈಗ 5 ವರ್ಷ ಆದ್ರೂ ಕೂಡ ಇದುವರೆಗೂ ಯಾವುದೇ ರೀತಿಯ ನೇಮಕಾತಿ ಪ್ರಕ್ರಿಯೆಗಳು ಪೂರ್ಣಗೊಂಡಿಲ್ಲ. ಸೊ ಗೃಹ ಇಲಾಖೆ ನೀಡಿದಂತ ಭರವಸೆಯಂತೆ ಅಭ್ಯರ್ಥಿಗಳು ಕಾದು ಕುಳಿತರು ಕೂಡ ಇನ್ನೂ ಯಾವುದೇ ಉತ್ತರ ಬರೆದಿರುವುದು ಇಡೀ ಅಭ್ಯರ್ಥಿಗಳಿಗೆ ದಿಕ್ಕನ್ನ ತೋರಿಸದೇ ಇರೋ ಹಾಗಿದೆ ಅಂತ. ಸೊ ಯಾರೆಲ್ಲ ಆ ಒಂದು ಪೋಸ್ಟ್ಗೆ ಫೇಸ್ ಮಾಡಿದ್ರು ಎಕ್ಸಾಮ್ ಅನ್ನ ಅವರಿಗೆಲ್ಲ ಸುಮಾರು 5 ವರ್ಷಗಳಿಂದ ವ್ಯಾಸಂಗ ಮಾಡಿ ವರ್ಷಾನುಗಟ್ಟಲೆ ಕಾದು ಕೂತವರ ಗತಿ ಏನು? ಈ ಮೊದಲು ಯಾರೆಲ್ಲ ಕೆಲಸವನ್ನ ಮಾಡ್ತಾ ಇದ್ರು, ನಿರ್ವಹಣೆ ಮಾಡ್ತಾ ಇದ್ರು, ಅವ್ರ ಪರಿಸ್ಥಿತಿ ಏನು? ಅಲ್ಲದೆ ಆಯ್ಕೆಯಾದವರು ಬೇರೆ ಬೇರೆ ಕಡೆಗಳಿಂದ ಬೆಂಗಳೂರಿನಲ್ಲಿ ವಾಸ್ತವ ಹೂಡಿಕೊಂಡು PG ಹಾಸ್ಟೆಲ್ಗಳಲ್ಲಿ ತಂಗಿದ್ದು ಹಲವು ತಿಂಗಳುಗಳಿಂದ ಆದೇಶ ಹೊರಡಿಸಲು ಪೊಲೀಸ್ ಮತ್ತು ಸರ್ಕಾರ ಮೀನಾಮೇಷ ಎಣಿಸ್ತಾ ಇದೆ. ಯಾಕೆ ಪಾಪ ತನಿಖೆ ಅಲ್ಲಿ ಬಂದು ಸ್ಟೇ ಆಗಿದ್ದಾರೆ ಅಂದ್ರೆ, ಸೊ ಇಮಿಡಿಯೇಟ್ ನಮಗೆ ಅದನ್ನ ಪ್ರೊವೈಡ್ ಮಾಡ್ತು ಅಂದ್ರೆ ಅಪಾಯಿಂಟ್ಮೆಂಟ್ ಆರ್ಡರ್ನ, ಸೊ ನೆಕ್ಸ್ಟ್ ನಾವ್ ಏನ್ ಮಾಡ್ಬೇಕು, ಯಾವ ತರ ಪ್ಲಾನ್ ಮಾಡ್ಬೇಕು ಅಂದ್ರೆ ಅವ್ರು ಪಟ್ಟಂತ ಕಷ್ಟಕ್ಕೆ ಅವ್ರಿಗೆ ಇರ್ತಕ್ಕಂಥ ಕಮಿಟ್ಮೆಂಟ್ಸ್ ಒಂದು ಪ್ಲಾನ್ಸ್ ಇರುತ್ತೆ. ಇನ್ ಕೇಸ್ ಕೊಡ್ತು ಅಂದ್ರೆ ನಾವ್ ಯಾವ ತರ ಅದನ್ನೆಲ್ಲ ಸಾಲ್ವ್ ಮಾಡ್ಕೊಂಡು ಹೋಗ್ಬೋದು ಅಂತ ಅವ್ರನ್ನ ಟೈಮ್ ಟೇಬಲ್ ಹಾಕೊಂಡಿರ್ತಾರೆ. ಬಟ್ ಅದೆಲ್ಲದಕ್ಕೂ ನೀರನ್ನ ಇರಿಸ್ದಂಗೆ ಆಗ್ಬಿಟ್ಟಿದೆ ಈಗ. ಅಂದ್ರೆ ದಿಕ್ಕೆ ತೋರಿಸಿದ ರೀತಿಯಲ್ಲಿ ಅವ್ರಿಗೆ ಆಗ್ಬಿಟ್ಟಿದೆ ಈಗ. ಆದ್ರೆ PSI ನ 402 ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಫಲಿತಾಂಶ ಯಾವಾಗ ಬಂದಿದ್ದು? ಸೆಪ್ಟೆಂಬರ್ ಅಲ್ಲೇ ಬಂದಿತ್ತು. ಎಷ್ಟು ತಿಂಗಳಾಗುತ್ತೆ ಈಗ ಸೆಪ್ಟೆಂಬರ್ ಅಂದ್ರೆ? ಈಗ ಇಲ್ಲಿಯವರೆಗೆ ಸರಿಸುಮಾರು 9 ತಿಂಗಳು ಅಂತರವಾಗಿದೆ. ಈಗಾಗಲೇ ಇರ್ತಕ್ಕಂಥ ಕೆಲಸಕ್ಕೆ ರಾಜೀನಾಮೆ ನೀಡಿ, ಸೊ ಇಲ್ಲಿ ನಾವು ಎಕ್ಸಾಮ್ ನ ಫೇಸ್ ಮಾಡಿ ಆಯ್ಕೆ ಆದ್ವಿ ಅಂತ ಅನ್ಕೊಂಡು ಪಾಪ ತುಂಬಾ ಜನ ಅಭ್ಯರ್ಥಿಗಳು ಆಸ್ಪಿರೆಂಟ್ಸ್ ಏನಿದ್ರು ಅವರು ಮುಂಚೆ ಯಾವ ಕೆಲಸವನ್ನ ಮಾಡ್ತಾ ಇದ್ರು ಆ ಒಂದು ಕೆಲಸಕ್ಕೆ ರಾಜೀನಾಮೆಯನ್ನ ಕೊಟ್ಟಾಗ್ಬಿಡಿದೆ. ಈಗ ಅಲ್ಲೂ ಕೂಡ ಸಂಬಳ ಇಲ್ಲ, ಇಲ್ಲೂ ಕೂಡ ಈಗ ಅಪಾಯಿಂಟ್ಮೆಂಟ್ ಆರ್ಡರ್ ಇಲ್ಲ. ಈಗ ಮತ್ತೆ ಆ ಕೆಲಸಕ್ಕೂ ಹೋಗಂಗಿಲ್ಲ ರಿಸೈನ್ ಮಾಡಾದ್ಮೇಲೆ. ಎಷ್ಟೆಷ್ಟು ಡಿಫಿಕಲ್ಟ್ ಆಗುತ್ತೆ ಲೈಫ್ ಓನ್ಲಿಕ್ಕೆ, ಇವೆಲ್ಲ ಎಕ್ಸಾಂಪಲ್. ಸೊ ಆದೇಶವನ್ನು ನಂಬಿದ್ದ ಅಭ್ಯರ್ಥಿಗಳ ಗತಿ ಅಂತೂ ಹೇಳ್ತಿರೋದಾಗಿದೆ. ನೋಡಿ, ಮುಂದೆ ಹೇಳ್ತೀನಿ ನಾನು. ಸೊ ಈ ಹಿಂದೆ ನಡೆಸಿದಂತ, ನೋಡಿ ಇಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಈಗ, ಈ ಹಿಂದೆ ನಡೆಸಿದಂತ PSI 545 ಕಲ್ಯಾಣ ಕರ್ನಾಟಕಕ್ಕೆ ಸಮಸ್ಯೆಯಾಗಿ 40 ಜನಕ್ಕೂ ನೇಮಕಾತಿ ಆದೇಶ ಬರದೆ ಅದು ಕೋರ್ಟ್ ನಲ್ಲಿರುವಾಗಲೇ PSI 402 ಪರೀಕ್ಷೆ ಕರೆಯಲಾಗಿತ್ತು ಅಂತ. ಇನ್ನು 545 ಹುದ್ದೆಗಳಿಗೆ ಏನು ಅಲ್ಲಿ ಕನ್ಫರ್ಮ್ ಮಾಡಿ ಅದು ಸಮಸ್ಯೆಗಳಾಗಿ ಆ ಕೇಸ್ ಕೋರ್ಟ್ಲಿತ್ತು. ಅಂಡ್ ಅಟ್ ದ ಸೇಮ್ ಟೈಮ್ ಅಂತ ಸಂದರ್ಭದಲ್ಲಿ ಕೂಡ 402 ಹುದ್ದೆಗಳಿಗೆ ಎಕ್ಸಾಮ್ ನ ಕನ್ಫರ್ಮ್ ಮಾಡಿದ್ರು ಅಲ್ಲಿ ಕೋರ್ಟ್ ಇದ್ರು ಕೂಡ. ಸೊ ಅದರಲ್ಲಿ ಕೆಲ ಅಭ್ಯರ್ಥಿಗಳು ಆಯ್ಕೆಯಾಗಿತ್ತು. ಮೊದಲಿದ್ದ PSI 545 ಆಯ್ಕೆಯಾದ 40 ಜನರ ಆದೇಶವು ಸರಿಪಡಿಸದೆ ಈ ನಡುವೆ PSI ಯ 402 ಹುದ್ದೆಗಳಿಗೆ ಪರೀಕ್ಷೆ ನಡೆಸಿದ್ದು ಬಹು ದೊಡ್ಡ ತಪ್ಪಾಗಿದೆ ಅಂತ ಅಭ್ಯರ್ಥಿಗಳು ಇಲ್ಲಿ ಅವರು ಹೇಳ್ತಾ ಇರುವಂತದ್ದು. ಅದು ಖಂಡಿತವಾಗ್ಲೂ ಸತ್ಯ. ಅದು ಈಗಾಗಲೇ ಇದೇ ಪೋಸ್ಟ್ಗೆ ಸಂಬಂಧಪಟ್ಟ ಹಾಗೆ ಬೇರೊಂದು ಕಡೆ ಕನ್ಫರ್ಮ್ ಮಾಡಿ ಅದು ಇಶ್ಯೂಸ್ ನ ಹೊತ್ಕೊಂಡು ಕೇಸ್ ಕೋರ್ಟಲ್ ಫೈಲ್ ಆಗಿದೆ ಅಂತಂದ್ರೆ, ಇನ್ನು ಹಿಯರಿಂಗ್ ಕೇಸ್ ನಡೀತಾ ಇದೆ ಅಂತಂದ್ರೆ, ಅದೇ ಒಂದು ಟರ್ಮ್ ಅಲ್ಲಿ ಮತ್ತೊಂದು ಇದೇ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಎಕ್ಸಾಮ್ ಅನ್ನ ಕನ್ಫರ್ಮ್ ಮಾಡೋದು, ಮತ್ತೆ ಸಮಸ್ಯೆಗಳು ಮಾಡೋದು ಅಥವಾ ಈಗ ಮಾಡಿರೋದು ಎಷ್ಟು ಸರಿ ಅಂತ ಸಾಕಷ್ಟು ಜನ ಅಭ್ಯರ್ಥಿಗಳು ಇಲ್ಲಿ ಕ್ವಶನ್ ಮಾಡಿರುವಂತದ್ದು. ಸೊ ಕಳೆದ 5 ವರ್ಷಗಳಿಂದ ಅಭ್ಯರ್ಥಿಗಳು ತಮ್ಮೆಲ್ಲ ಕೆಲಸ ಕಾರ್ಯವನ್ನ ಬಿಟ್ಟು DC ಮತ್ತು ತಾಲೂಕು ಕಚೇರಿಗಳಿಗೆ ನಾವು ಸಿಂಧುತ್ವವೆಂದು ಮಾಡಿಸಿ ಈಗಾಗಲೇ ಕಳೆದಂತ ಸೆಪ್ಟೆಂಬರ್ನಲ್ಲಿ ಫಲಿತಾಂಶ ಬಂದಿದ್ದು ಈವರೆಗೂ ನೇಮಕಾತಿ ಆದೇಶಕ್ಕೆ ಬಗಪಕ್ಷಿಗಳಂತೆ ಕಾಯುವ ಪರಿಸ್ಥಿತಿ ನಿರ್ಮಾಣವಾಗಿದೆ. ನಿಮ್ಗೆಲ್ಲ ಗೊತ್ತೇ ಇಲ್ಲ, ಆಯ್ಕೆ ಆಯ್ತು ಅಂದ್ರೆ ಒಂದಷ್ಟು ವೆರಿಫಿಕೇಶನ್ ಮಾಡಬೇಕು ಅಂದ್ರೆ ಅದಕ್ಕೆ ದಾಖಲೆಗಳನ್ನ ಮಾಡಿಸ್ಬೇಕಾಗತ್ತೆ, ಸಿಂಧುತ್ವ ಇರುತ್ತೆ, ರಿಸರ್ವೇಶನ್ಸ್ ಕೋಟಾದಲ್ಲಿ ಬಂದ್ರೆ ಅವೆಲ್ಲ ಇರುತ್ತೆ, ಅವೆಲ್ಲ ಮಾಡಿಸ್ಬೇಕಾಗತ್ತೆ ಅಂತ ಎಲ್ಲ ರೆಡಿ ಮಾಡ್ಕೊಂಡು ಎಲ್ಲ ಮುಗಿದು ಕಾಯ್ತಾ ಇದ್ದಾರೆ ಅಪಾಯಿಂಟ್ಮೆಂಟ್ ಆರ್ಡರ್ ಯಾವಾಗ ಇಶ್ಯೂ ಆಗುತ್ತೆ ಅಂತ, ವೆರಿಫಿಕೇಶನ್ಸ್ ಎಲ್ಲ ಮುಗಿಸ್ಕೊಂಡವರು. ಸೊ ಈ ಹಿನ್ನೆಲೆಯಲ್ಲಿ PSI ನೇಮಕಾತಿಗೆ ಆದೇಶ ಪ್ರತಿಗೆ ಹಲವು ಸಂಘಟನೆ ಪ್ರತಿಭಟನೆ ನಡೆಸಿದ್ದು ಸರ್ಕಾರ ಮತ್ತು ಪೊಲೀಸ್ ಇಲಾಖೆ ಆದೇಶ ನೀಡಲು ಹಿಂದೇಟಾಗ್ತಾ ಇದೆ ಎಂದು ಅಭ್ಯರ್ಥಿಗಳು ಅಸಮಾಧಾನವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಸೊ ಯಾರು ಎಷ್ಟು ಅಂತ ಸಹಿಸ್ಕೊಳಕ್ಕಾಗತ್ತೆ? 1 ವರ್ಷ ಓಕೆ, 1.5 ವರ್ಷ ಓಕೆ, ಮ್ಯಾಕ್ಸಿಮಮ್ 2 ಇಯರ್ಸ್ ಓಕೆ, 5 ವರ್ಷ ಆಗ್ಬಿಟ್ಟಿದೆ ಈಗ. ಸೊ ಹೇಗೆ ಸಹಿಸ್ಕೊಳಕ್ ಸಾಧ್ಯ ಅಂತ. ಇವನ್
ಎಕ್ಸಾಮ್ ಫೇಸ್ ಮಾಡಿ ಆಯ್ಕೆ ಆದರೂ ಕೂಡ ಇಷ್ಟೆಲ್ಲ ಆದರೆ ಸೊ ಪಿ ಎಸ್ ಐನ 545ರಲ್ಲಿ ನೀಡಿರುವಂತೆ ಪಿ ಎಸ್ ಐ 402 ಅಭ್ಯರ್ಥಿಗಳಿಗೆ ತಾತ್ಕಾಲಿಕ ಪಟ್ಟಿಯಲ್ಲಿ ಅಂತಿಮ ಪಟ್ಟಿ ನೀಡುವಂತೆ ಹಾಗೂ ಷರತ್ತುಬದ್ಧ ನೇಮಕಾತಿ ಆದೇಶವನ್ನು ಹೊರಡಿಸಿರುವಾಗಿ ಪರೀಕ್ಷಾರ್ಥಿಗಳು ಮನವಿಯನ್ನ ಮಾಡಿದ್ದಾರೆ. ಇದು ಕೋರ್ಟ್ನಲ್ಲಿರತಕ್ಕಂಥ ಪಿ ಎಸ್ ಐ 545 ಸ್ಪಷ್ಟವಾಗದೆ ಪಿ ಎಸ್ ಐ 402ರ ನೇಮಕಾತಿ ಕಷ್ಟಕರವೆಂದು ಗೃಹ ಇಲಾಖೆ ಮತ್ತು ಮುಖ್ಯಮಂತ್ರಿಗಳ ವಾದವಾಗಿದೆ ಅಂತ. ಸೊ ಮತ್ತೆ ಹ್ಯಾಕ್ ಮಾಡಿದ್ರು, ಅಲ್ಲಿ ಕನ್ಫರ್ಮ್ ಮಾಡಿ ಸಮಸ್ಯೆಗಳಾದ ಮೇಲೆ ಇದು ಕೂಡ ಅದೇ ಆಗ್ಬೋದು, ಇತ್ಯರ್ಥ ಆಗದೆ ಇರ್ಬೋದು, ಕಷ್ಟ ಆಗ್ಬೋದು ನೇಮಕಾತಿ ಆದೇಶವನ್ನು ಷರತ್ತುಬದ್ಧವಾಗಿ ಕೊಟ್ರಿ ಅಂತ. ಸೊ ಇವ್ರು ಯಾಕೆ ಹೇಳ್ಬೇಕು ಅಂತ, ಸೊ ಇವ್ರು ಎಕ್ಸಾಮನ್ನ ಯಾಕೆ ಮಾಡ್ಬೇಕಿತ್ತು ಅಂತ ಹೀಗೆಲ್ಲ ಹೇಳೋದಾದ್ರೆ ಅಂತ ಅವ್ರು ಹೇಳ್ತಾ ಇದಾರೆ ಈಗ, ಆಯ್ತಾ. ಸೊ ಹಾಗಾಗಿ ನೋಡಿ ಇಲ್ಲಿ ಷರತ್ತುಬದ್ಧ ನೇಮಕಾತಿ ಆದೇಶ ಅಂತಿದೆ, ಇಲ್ಲಿ ಏನ್ ಹೇಳಿದ್ರೆ ನೋಡೋಣ ಈಗ ಇಲ್ಲಿ. ಇನ್ನು 15-20 ದಿನಗಳಲ್ಲಿ ನೇಮಕಾತಿ ಆದೇಶ ನೀಡಲು ಗೃಹ ಇಲಾಖೆ ಈಗಾಗಲೇ ಭರವಸೆ ನೀಡಿದ್ದು ಷರತ್ತುಬದ್ಧ ನೇಮಕಾತಿ ಆದೇಶವನ್ನೇ ಕೊಡಬೇಕಾಗಿದೆ. ಏನು ಮಾಡಕ್ಕಲ್ಲ, ಆಸ್ ಪರ್ ಕೋರ್ಟ್ ಡೈರೆಕ್ಷನ್ಸ್ ಅದನ್ನಾದ್ರೂ ಮಾಡಬೇಕಲ್ಲ. ಯಾಕೆಂದ್ರೆ ಈಗಾಗಲೇ ಕೋರ್ಟ್ನಲ್ಲಿರತಕ್ಕಂಥ ಅವರು ನೇರವಾಗಿ ನೇಮಕಾತಿ ಆದೇಶ ನೀಡಲಾಗದ ಕಾರಣ ಕೋರ್ಟ್ನ ಆದೇಶಕ್ಕೆ ಒಳಪಡುತ್ತದೆ ಅಂತ. ಸೊ ಡೈರೆಕ್ಟ್ ಅಲ್ಲಿ ಕೊಡ್ಲಿಕ್ಕೆ ಬರಲ್ಲ ಅಪಾಯಿಂಟ್ಮೆಂಟ್ ಆರ್ಡರ್ನ, ಸೊ ಕಂಡೀಷನ್ ಅಲ್ಲಿ ಕೊಡಬಹುದು ಅವ್ರು ಅಪಾಯಿಂಟ್ಮೆಂಟ್ ಆರ್ಡರ್ನ. ಸೊ ಅದನ್ನಾದ್ರೂ ಪ್ರೊವೈಡ್ ಮಾಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ. ಸೊ ಜೊತೆಗೆ ಹಾಗಾಗಿ ಕೋರ್ಟ್ ತೀರ್ಪಿನ ನಂತರ ಬದಲಾವಣೆ ಆಗುವುದಾಗಿ ತಿಳಿಸಿರುತ್ತದೆ. ಜೊತೆಗೆ ನೇಮಕಾತಿ ಎಡಿಜಿಪಿ ಮುರುಗನ್ ಅವರ ಬಳಿಯೂ ಅಭ್ಯರ್ಥಿಗಳು ಈ ಸಮಸ್ಯೆಗಳ ಮನವಿ ಸಲ್ಲಿಸಿದಾಗ ಅವರು ಸದ್ಯದ ಪರಿಸ್ಥಿತಿಗೆ ಸರ್ಕಾರ ಪರ ವಾದದ ಬಳಿಕ ಮನವರಿಕೆ ಆಧಾರದ ಮೇಲೆ ಆದೇಶ ನೀಡಲಾಗುವುದಾಗಿ ತಿಳಿಸಿದ್ದಾರೆ. ಆದರೆ ಗೃಹ ಇಲಾಖೆ ಹೇಳಿದಂತೆ ಈಗಾಗಲೇ 15 ದಿನಗಳು ಕಳೆದರೂ ಈವರೆಗೂ ಆದೇಶದ ಪ್ರಕ್ರಿಯೆಗೆ ಅಭ್ಯರ್ಥಿಗಳು ಕಾಯುವಂತಾಗಿದೆ ಎಂದು ಇಲ್ಲಿ ಅವರು ಪಾಪ ತಮ್ಮ ಅಳಲನ್ನ ಇಲ್ಲಿ ತೋಡ್ಕೊಂಡಿದ್ದಾರೆ. ಈ ಎಕ್ಸಾಮ್ ಅನ್ನ ಫೇಸ್ ಮಾಡಿ ಪಾಪ ಸೆಲೆಕ್ಷನ್ ಆಗಿರತಕ್ಕಂಥ ಒಬ್ಬ ಅಭ್ಯರ್ಥಿ ತನ್ನ ಅಳಲನ್ನ ತೋಡ್ಕೊಂಡಿದ್ದಾರೆ ಇಲ್ಲಿ. ಅಂದ್ರೆ ನಾವೇನಾದ್ರೂ ಇದಕ್ಕೆ ಸಂಬಂಧಪಟ್ಟಾಗೆ ನಾವೇ ಕೇಸ್ ಫೈಲ್ ಮಾಡಿ ಕೋರ್ಟಲ್ಲಿ ಓಡಾಡಬೇಕು ಅಂದ್ರೆ ನಮ್ಮ ಹತ್ರ ಸಾಕಷ್ಟು ಹಣ ಇರಬೇಕು, ಹಿಯರಿಂಗ್ ಕೇಸ್ ಸಾಕಷ್ಟು ಇರುತ್ತೆ. ಅಂದ್ರೆ ಲಾಯರ್ ವಾದ ಮಾಡ್ತಕ್ಕಂಥ ಲಾಯರ್ಗಳು ಸಾಕಷ್ಟು ಹಣವನ್ನು ಡಿಮಾಂಡ್ ಮಾಡ್ತಾರೆ ಅಂತ ನೋಡಿ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ. ಸೊ ಅಭ್ಯರ್ಥಿಗಳು ಕಾನೂನು ಸಮರಕ್ಕೆ ಮುಂದಾಗಲು ಪ್ರಯತ್ನ ಪಟ್ಟರು ಕೂಡ ತಮ್ಮ ಪರವಾಗಿ ವಾದ ಮಾಡಲಿಕ್ಕೆ ಹೈಕೋರ್ಟ್ ವಕೀಲರು ಒಂದು ವಿಚಾರಣೆಗೆ, ಒಂದು ಸೆಷನ್ ಅಥವಾ ಒಂದು ಹಿಯರಿಂಗ್ಸ್ ಅಲ್ಲಿ ಒಂದು ಇಡೀ ವಿಚಾರಣೆ ಮಾಡ್ಬೇಕಾದ್ರೆ 1.5 ಅಪ್ ಟು 2 ಲಕ್ಷ ರೂವರೆಗೆ ಅವರು ಡಿಮಾಂಡ್ ಮಾಡ್ತಾ ಇದ್ದಾರೆ. ಎಲ್ಲಿ ಏನ್ ತಮಾಷೆನ, ಈಗಾಗಲೇ ಸಾಲ ಸೋಲ ಮಾಡ್ಕೊಂಡು ಬಂದು ಅಲ್ಲಿ ಇಲ್ಲಿ ಸ್ಟೇ ಆಗಿ ಕಷ್ಟಪಟ್ಟು ಓದಿ ಸೆಲೆಕ್ಷನ್ ಆಗಿರ್ತಾರೆ. ಈ ಹಂತದಲ್ಲಿ ಅಷ್ಟೆಲ್ಲ ಅವರು ಹಣವನ್ನು ಹೊಂದಿಸ್ಲಿಕ್ಕೆ ಎಲ್ಲಿ ಸಾಧ್ಯ ಆಗುತ್ತೆ ಅಂತ ಇದು ಒಬ್ಬ ನೊಂದಂತ ಅಭ್ಯರ್ಥಿ ಹೇಳ್ಕೊಂಡಿರ್ತಕ್ಕಂಥ ಒಂದು ಮಾತಿದು. ಇನ್ನು ಕೊನೆ ಪ್ಯಾರಾಗ್ರಾಫ್ ಅಲ್ಲಿ ಹೇಳ್ತಾರೆ ಇಲ್ಲಿ, ಅಂಡ್ ವೆರಿ ಇಂಪಾರ್ಟೆಂಟ್ಲಿ ನೋಡಿ ಏನಿದೆ ಇಲ್ಲಿ. ಸೊ ಹೀಗೆ ಮುಂದುವರೆದ್ರೆ ನಾವು ಇನ್ನೂ ಕೂಡ ಬೃಹತ್ತಾಗಿ ಪ್ರತಿಭಟನೆ ಮಾಡಬೇಕಾಗುತ್ತೆ ಅಂತ. ಸೊ ಪಿ ಎಸ್ ಐನ 402 ಅಭ್ಯರ್ಥಿಗಳ ದಾಖಲೆ ಪರಿಶೀಲನೆ ಪೂರ್ಣಗೊಂಡಿದ್ದು ಇನ್ನು 15 ದಿನಗಳಲ್ಲಿ ಆದೇಶ ನೀಡಲಾಗುವುದು ಅಂತ ಹೇಳಿದ್ದಾರೆ ಗೃಹ ಇಲಾಖೆ. 15 ಡೇಸ್ ಕ್ರಾಸ್ ಆಗೋಯ್ತು, ಯಾಕೋ ಅವ್ರು ಕೊಟ್ಟಂತ ಭರವಸೆ ಹುಸಿ ಆಗ್ತಾ ಇದೆ. ಸೊ ಈವರೆಗೂ ಆದೇಶ ಬಂದಿಲ್ಲ. ಹೀಗಾಗಿ ಮನನೊಂದ ಅಭ್ಯರ್ಥಿಗಳು ಇದು ಹೀಗೆ ಮುಂದುವರೆದರೆ ಶೀಘ್ರದಲ್ಲಿ ಸ್ವಾತಂತ್ರ್ಯ ಉದ್ಯಾನದಲ್ಲಿ ಕುಟುಂಬ ಸಹಿತ ಬೃಹತ್ ಭಟನೆ ಹಮ್ಮಿಕೊಳ್ಳಲು ಅಭ್ಯರ್ಥಿಗಳು ಮುಂದಾಗಿದ್ದಾರೆ. ಎಲ್ಲ ಡಿಪೆಂಡ್ ಆಗಿರ್ತಾರೆ. ಸೆಲೆಕ್ಷನ್ ಆಯ್ತು, ಸೊ ವಿತಿನ್ ಫ್ಯೂ ಡೇಸ್ ಅಲ್ಲಿ ಪಾಪ ಅವ್ರಿಗೆ ಅಪಾಯಿಂಟ್ಮೆಂಟ್ ಆರ್ಡರ್ ಇಶ್ಯೂ ಆಗುತ್ತೆ. ನಮ್ಮೆಲ್ಲಾ ಸಮಸ್ಯೆಗಳು, ಕೌಟುಂಬಿಕ ಸಮಸ್ಯೆಗಳು ಹಂತ ಹಂತವಾಗಿ ಬಗೆಹರುತ್ತೆ ಅಂತ ಇಡೀ ಅವರ ಫ್ಯಾಮಿಲಿ ಅವರೆಲ್ಲ ಯೋಚನೆ ಮಾಡಿ ಡಿಪೆಂಡ್ ಆಗಿರ್ತಾರೆ ಒಬ್ಬರ ಮೇಲೆ. ಇಂಥ ಪರಿಸ್ಥಿತಿ ನಿರ್ಮಾಣ ಆಗ್ಬಿಟ್ಟಾಗ ಸೊ ಏನು ದೋಸ್ತಿ ಇರತಕ್ಕಂಥ ಒಂದು ಸ್ಥಿತಿ ನಿರ್ಮಾಣ ಆಗ್ಬಿಡುತ್ತೆ. ಹಾಗಾಗಿ ಈವನ್ ನಮ್ಮ ಫ್ಯಾಮಿಲಿ ಮೆಂಬರ್ಸ್ನು ಸೇರಿಸ್ಕೊಂಡು ನಾವು ಫ್ರೀಡಮ್ ಪಾರ್ಕ್ ಅಲ್ಲಿ ಒಂದು ದೊಡ್ಡ ಹೋರಾಟಕ್ಕೆ ಸಜ್ಜಾಗ್ತೀವಿ ಅಂತ ಹೇಳಿದ್ದಾರೆ. ಸೊ ನೋಡಬೇಕು ಇದರ ಒಂದು ನೇಮಕಾತಿ ಆದೇಶದ ಒಂದು ಕತೆ ನೆಕ್ಸ್ಟ್ ಎಲ್ಲಿವರೆಗೆ ಬಂದಿರುತ್ತೆ ಅಂತ. ಸೊ ನಮ್ಮ ಹಾರೈಕೆ ಮತ್ತೆ ವಿಶ್ವಾಸ ಒಂದೇ, ಸಾಧ್ಯವಾದಷ್ಟು ಬೇಗ ಅವರಿಗೆ ಏನು ಯಾವ ರೀತಿಯ ನೇಮಕಾತಿ ಆದೇಶವನ್ನ ಪ್ರತಿಯನ್ನ ಕೇಳ್ತಾರೆ ಅದನ್ನಾದ್ರೂ ಬೇಗ ಪ್ರೊವೈಡ್ ಮಾಡಿ ಅಂತ ಸೊ ಒಂದು ಇಲ್ಲಿ ನಾವು ಹಾರೈಸ್ತೀವಿ. ಸೊ ಧನ್ಯವಾದ ಈ ಒಂದು ವಿಡಿಯೋನ ವಾಚ್ ಮಾಡೋದಕ್ಕೆ.